ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗರ್ಭಿಣಿಯರು ಆರೋಗ್ಯಕರ ಮತ್ತು ಸಮತೋಲನ ಆಹಾರವನ್ನು ಕಾಪಾಡಿಕೊಳ್ಳಬೇಕು, ಏಕೆಂದರೆ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಗರ್ಭಿಣಿಯರು ಈ ಆಹಾರಗಳನ್ನು ತಿನ್ನಲೇಬಾರದು. ಅದು ಯಾವುದು ಎಂದು ನೋಡೋಣ ಬನ್ನಿ. ಮೊದಲನೆಯದು ಹಸಿ ಮೊಟ್ಟೆ. ಹಸಿ ಮೊಟ್ಟೆ ತಿಂದರೆ ಗರ್ಭಪಾತವಾಗುವುದು ಸಾಧ್ಯತೆ ಹೆಚ್ಚು. ಮತ್ತು ಮೊಟ್ಟೆಯನ್ನು ಅರ್ಧಂಬರ್ಧ ಬೇಯಿಸಿ ತಿನ್ನಬಾರದು, ಏಕೆಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗುತ್ತದೆ. ಆದ್ದರಿಂದ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ಎರಡನೆಯದು ಹಸಿ ಹಾಲು. ಹಸಿ ಹಾಲು ಕುಡಿಯೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ, ಆದರೆ ಗರ್ಭಿಣಿಯರು ಹಸಿ ಹಾಲನ್ನು ಕುಡಿಬಾರ್ದು. ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರಬಹುದು ಹಾಗೂ ಅದರಿಂದ ಮಗು ಮತ್ತು ತಾಯಿಗೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟೊಮಕ್ ಇನ್ಫೆಕ್ಷನ್, ತೀವ್ರ ಅನಾರೋಗ್ಯ ಮತ್ತು ಮಗುವಿನ ಬೆಳವಣಿಗೆಗೆ ತೊಂದರೆಯಾಗುತ್ತದೆ. ಆದ್ದರಿಂದ ಹಾಲನ್ನು ಚೆನ್ನಾಗಿ ಕುದಿಸಿ ಸೇವಿಸಬೇಕು. ಮೂರನೆಯದು ಮರ್ಕ್ಯೂರಿ ಫಿಶ್, ಸಮುದ್ರದ ಮೀನುಗಳು. ಅದರಲ್ಲಿ ಮರ್ಕ್ಯೂರಿ ಅಂಶ ಜಾಸ್ತಿ ಇರುವುದರಿಂದ ಮಗುವಿನ ಮೆದುಳು ಮತ್ತು ನರಗಳ ಬೆಳವಣಿಗೆಗೆ ತೊಂದರೆಯಾಗಬಹುದು. ನಾಲ್ಕನೆಯದು ಕಾಯಿ ಪಪಾಯ. ಕಾಯಿ ಪಪಾಯದಲ್ಲಿ ಲ್ಯಾಕ್ಟೆಕ್ಸ್ ಎಂಬ ಅಂಶ ಇರುತ್ತದೆ. ಅದು ಗರ್ಭಿಣಿಯರಿಗೆ ಒಳ್ಳೆಯದಲ್ಲ. ಆದರೆ ಚೆನ್ನಾಗಿ ಹಣ್ಣು ಆಗಿರುವ ಪಪಾಯವನ್ನು ತಿಂದರೆ ಯಾವುದೇ ತೊಂದರೆಯೂ ಇರುವುದಿಲ್ಲ. ಐದನೆಯದು ಮೊಳಕೆ ಕಾಳುಗಳು. ಹಸಿ ಮೊಳಕೆ ಕಾಳುಗಳು ತಿಂದರೆ ಅಜೀರ್ಣದ ಸಮಸ್ಯೆಯಾಗಬಹುದು. ಆದರೆ ಮೊಳಕೆ ಕಾಳುಗಳನ್ನು ಬೇಯಿಸಿ ತಿಂದರೆ ತುಂಬಾ ಒಳ್ಳೆಯದು. ಅದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಹೆಚ್ಚಾಗಿರುತ್ತದೆ. ಆರನೆಯದು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಮಾಡುವುದರಿಂದ ಮಗುವಿನ ಮೆದುಳು ಮತ್ತು ನರಗಳ ಬೆಳವಣಿಗೆಗೆ ತುಂಬಾ ತೊಂದರೆಯಾಗುತ್ತದೆ ಮತ್ತು ಮಗುವು ಅಂಗವೈಫಲ್ಯದಿಂದ ಬೆಳೆಯುತ್ತದೆ. ಏಳನೆಯದು ಜಂಕ್ ಫುಡ್ಸ್. ಗರ್ಭಾವಸ್ಥೆಯಲ್ಲಿ ತಿನ್ನುವ ಬಯಕೆ ಹೆಚ್ಚು, ಅದರಲ್ಲೂ ಜಂಕ್ ಫುಡ್ಸ್ಗಳ ಬಯಕೆ ಹೆಚ್ಚುತ್ತದೆ. ಅದರಲ್ಲಿ ಯಾವುದೇ ನ್ಯೂಟ್ರಿಷನ್ಸ್ ಇರುವುದಿಲ್ಲ. ಆದ್ದರಿಂದ ಜಂಕ್ ಫುಡ್ಸನ್ನು ತಿನ್ನುವುದು ಕಡಿಮೆ ಮಾಡಿ. ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಮಾಡುವುದು ತಾಯಿ ಮತ್ತು ಮಗುವಿಗೆ ಒಳ್ಳೆಯದು. ಜಂಕ್ ಫುಡ್ಸ್ ತಿಂದರೆ ಉಂಟಾಗುವ ಸಮಸ್ಯೆಗಳು ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಹೊಟ್ಟೆಯಲ್ಲಿ ಕಿರಿಕಿರಿ ಮತ್ತು ಆಮ್ಲಿಯಾಟಿಕ್ ಫ್ಲೂಯಿಡ್ ಸಮಸ್ಯೆ ಬರಬಹುದು. ನಿಮಗೆ ಯಾವುದೇ ಸಂಶಯ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.